ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ತುಂಬಾ ಜನ ಈ ಒಂದು ಕೇಳ್ತಾ ಇದ್ರಿ, ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಈ ಒಂದು ನಮ್ಮ ಒಂದು ಜಮೀನಿನ ಅಥವಾ ನಾವು ಇರುವಂತ ಒಂದು ಜಾಗದ ಒಂದು ಪಹಣಿನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬಹುದು, ಅದು ಕೂಡ ಮೊಬೈಲ್ ಅಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬಹುದು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದೇ ರೀತಿಯಾಗಿ ನಾನು ಆ ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ. ಬಟ್ ತುಂಬಾ ಜನರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಅದರಲ್ಲಿ ಕೆಲವೊಂದು ಆಪ್ಷನ್ಗಳು ಚೇಂಜ್ ಇರುತ್ತೆ, ಹಾಗಾಗಿ ತುಂಬಾ ಒಂದು ಆಪ್ಷನ್ಗಳು ಇರೋದ್ರಿಂದ ಅದು ಅರ್ಥ ಆಗಿರೋಲ್ಲ. ಸೊ ನಾನಿವಾಗ ಈಸಿಯಾಗಿ ನಿಮ್ಗೆ ಲೈವ್ ಆಗಿ ನಿಮ್ಗೆ ಫೋನ್ ಅಲ್ಲೇ ಯಾವ ರೀತಿಯಾಗಿ ತೆಗಿಬೇಕು, ಆ ಒಂದು ಪಾಣಿನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಸ್ನೇಹಿತರೆ, ನೀವೇನಾದ್ರೂ ಕೂಡ ಈ ಒಂದು ಸೇವಾ ಕೇಂದ್ರಗಳಿಗೆ ಏನಾದ್ರು ಹೋದ್ರೆ ಅಲ್ಲಿ ಈ ಒಂದು ಒಂದು ಪಾಣಿನ ತೆಗೆಯೋದಕ್ಕೆ 50 ರೂಪಾಯಿ 60 ರೂಪಾಯಿ ಈ ರೀತಿಯಾಗಿ ಚಾರ್ಜಸ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ, ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅದೇ ರೀತಿಯಾಗಿ ಆ ಒಂದು ಪಾಣಿನ ನೋಡ್ಬೋದು. ಈ ಸರ್ವೆ ನಂಬರ್ ಅಲ್ಲಿ ಇಂಥವರ ಹೆಸರಲ್ಲಿ ಇಷ್ಟು ಜಮೀನ್ ಇದೆ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಅಥವಾ ನೀವು ಮನೆ ಇರುವಂತ ಒಂದು ಮನೆದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ನೀವು ನೋಡ್ಬೋದು. ಸ್ನೇಹಿತರೆ, ನಾನು ಇವಾಗ ನಿಮ್ಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ಫೋನ್ ಅಲ್ಲೇ ಯಾವ ರೀತಿಯಾಗಿ ತೆಗಿಬೇಕು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಗೆ ನಿಮ್ಗೆ ಬಂದ್ಬಿಡುತ್ತೆ. ಓಕೆ ಸ್ನೇಹಿತರೆ, ಇವಾಗ ಸ್ಕ್ರೀನ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಸ್ನೇಹಿತರೆ, ಫಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಫೋನ್ ಅಲ್ಲಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೋಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ ನೋಡಿ ಈ ರೀತಿಯಾಗಿರುತ್ತೆ. ಸೊ ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಸ್ನೇಹಿತರೆ ಇಲ್ಲಿ ಒಂದು ಸರ್ಚ್ ಅಲ್ಲಿ ಹೋಗ್ಬಿಟ್ಟು ಭೂಮಿ RTC ಇನ್ಫಾರ್ಮೇಶನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಭೂಮಿ RTC ಇನ್ಫಾರ್ಮೇಶನ್ ನೋಡಿ ಇಲ್ಲಿ ಬರ್ತಾ ಇದೆ. ಸೊ ಭೂಮಿ RTC ಇನ್ಫಾರ್ಮೇಶನ್, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ಸರ್ಚ್ ಮಾಡಿದ ನಂತರದಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು, ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ವ್ಯೂ RTC ಬ್ರಾಕೆಟ್ ಅಲ್ಲಿ ಒಂದು ಪಾಣಿ ಅಂತ ಕೊಟ್ಟಿದ್ದಾರೆ, ಲ್ಯಾಂಡ್ ರೆಕಾರ್ಡ್ಸು ಕರ್ನಾಟಕ ಸರ್ಕಾರ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಫಸ್ಟ್ ಒಂದು ವೆಬ್ಸೈಟು ನಿಮಗೆ ಇಲ್ಲಿ ಬಂದಿದೆ ನೋಡ್ಬೋದು. ನೀವು ಇಲ್ಲಿ ಝೂಮ್ ಮಾಡಬೇಕಾದ್ರೆ ತೋರಿಸ್ತೀನಿ, ನಿಮಗೆ ಅಲ್ಲಿ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಫಸ್ಟ್ ಒಂದು ವೆಬ್ಸೈಟ್ ಮೇಲೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು, ಇಲ್ಲಿ ಕ್ಲೋಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದು ಸುಮ್ಮನೆ ಆಡ್ಸಿಗೆ ಬರ್ತಾ ಇರೋದು. ಇದನ್ನ ಕ್ಲೋಸ್ ಮಾಡ್ಬಿಡಿ. ನೀವು ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇದನ್ನು ಕ್ಲೋಸ್ ಮಾಡಿ ಅದಾದ ನಂತರದಲ್ಲಿ ನೋಡ್ಬೋದು ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗಿದೆ. ಇಲ್ಲಿ ನಾನು ಫಸ್ಟಿಂದಲೂ ಹಾಕ್ತಾ ಹೋಗ್ತೀನಿ, ನಿಮಗೆ ಕರೆಕ್ಟ್ ಅರ್ಥ ಆಗ್ಬೇಕಂದ್ರೆ ನೋಡಿ. ಇಲ್ಲಿ ಫಸ್ಟ್ ನೀವು ಇಲ್ಲಿ ಡಿಸ್ಟ್ರಿಕ್ಟ್ನ ಹಾಕಬೇಕಾಗುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ ನೋಡಿ, ಆ ಡಿಸ್ಟ್ರಿಕ್ಟ್ನ ಹಾಕಿ, ನಿಮ್ಮ ಒಂದು ಯಾವುದು ಡಿಸ್ಟ್ರಿಕ್ಕು ಅಲ್ಲಿದು ಆ ಡಿಸ್ಟ್ರಿಕ್ಟ್ನ ಹಾಕಿ. ಅದಾದ ನಂತರದಲ್ಲಿ ನಂತರ ತಾಲೂಕು ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ತಾಲೂಕು ಕೊಟ್ಟಿದ್ದಾರೆ. ಆ ಒಂದು ತಾಲೂಕನ್ನ ಹಾಕಿ, ಅಂದರೆ ನಿಮ್ಮ ಒಂದು ಜಾಗ ಯಾವ ತಾಲೂಕಲ್ಲಿ ಯಾವ ಡಿಸ್ಟ್ರಿಕ್ಕಲ್ಲಿದೆ ಅದನ್ನು ಹಾಕಬೇಕಾಗುತ್ತೆ, ನಿಮ್ದಲ್ಲ. ಅದಾದ ನಂತರದಲ್ಲಿ ತಾಲೂಕು ಆದಮೇಲೆ ಹೋಬಳಿ ಹಾಕಿ, ಯಾವ ಹೋಬಳಿ ಬರುತ್ತೆ ಅದು ಅಂತ. ಸೊ ನೋಡಿ, ಇಲ್ಲಿ ಕಸಬಾ ಹೋಬಳಿ ನಾವು ಹಾಕ್ತಾ ಇದ್ದೀನಿ. ನಂತರ ಹೋಬಳಿ ಹಾಕಿದ ನಂತರ ವಿಲೇಜು ನೀವು ಇಲ್ಲಿ ನೋಡ್ಬೋದು. ವಿಲೇಜು ಕೂಡ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ. ವಿಲೇಜ್ ಕೂಡ ನೀವು ಹಾಕಬೇಕಾಗುತ್ತೆ. ನಂತರ ನಿಮ್ಮ ಒಂದು ಸರ್ವೆ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಸರ್ವೆ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ಸರ್ವೆ ನಂಬರ್ನ ಹಾಕಿ. ನಿಮ್ಗೇನೋ ಸರ್ವೆ ನಂಬರ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವೇನು ಮಾಡಿ, ನನ್ನ ಒಂದು ಚಾನಲಲ್ಲಿ ಆ ಒಂದು ಸರ್ವೆ ನಂಬರ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು, ಆ ಒಂದು ಜಾಗದ ಒಂದು ಸರ್ವೆ ನಂಬರ್ನ ಯಾವ ರೀತಿಯಾಗಿ ತಿಳ್ಕೊಬೇಕು ಅನ್ನೋದನ್ನು ಕೂಡ ವಿಡಿಯೋ ಹಾಕಿದ್ದೀನಿ. ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಅದಾದ ನಂತರದಲ್ಲಿ ಸರ್ವೆ ನಂಬರ್ನ ತಿಳ್ಕೊಬಂದು ಇಲ್ಲಿ ಸರ್ವೆ ನಂಬರ್ನ ಹಾಕಬೇಕಾಗುತ್ತೆ. ನಾನಿವಾಗ ನೋಡಿ ಸರ್ವೆ ನಂಬರ್ನ ಹಾಕ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಿದ ಮೇಲೆ ನೀವು ಇಲ್ಲಿ ಗೋವನ್ನ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಗೋ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅಂದ್ರೆ ಸರ್ವೆ ನಂಬರ್ ಹಾಕಿದ ನಂತರದಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಲೇಬೇಕು. ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಕ್ಲಿಕ್ ಆಗಿಲ್ಲ. ಸೊ ಆಕ್ಚುಲಿ ನೋಡಿ, ಇಲ್ಲಿ ಆ ಕ್ಲಿಕ್ ಆದ ನಂತರದಲ್ಲಿ ನಿಮ್ಗೆ ಇಲ್ಲಿ ಸರ್ನಾಕ್ ನಮ್ಮ ನಂಬರ್ನ ಹಾಕಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಸರ್ನಾಕ್ ನಂಬರ್ ಅಂತ ಕೇಳ್ತಾ ಇದೆ, ಸರ್ನಾಕ್. ಸೊ ಆಕ್ಚುಲಿ ಸರ್ನಾಕ್ನ ಈ ರೀತಿಯಾಗಿ ಸ್ಟಾರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಹಿಸಾ ನಂಬರ್ ಅಂತ ಬರ್ತಾ ಇದೆ. ಸೊ ಹಿಸಾ ನಂಬರ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಿಸಾ ನಂಬರ್ನ ನೀವು ಸೆಲೆಕ್ಟ್ ಮಾಡಿ. ಹಿಸಾ ನಂಬರ್ನ ಸೆಲೆಕ್ಟ್ ಮಾಡಿದ ನಂತರ ಸ್ನೇಹಿತರೆ ನಿಮಗೆ ಪೀರಿಯಡ್ ಏನಿದೆಯಲ್ಲ, ಸೊ ಇದು ಆಟೋಮೆಟಿಕ್ ಆಗಿ ನಿಮಗೆ ತಗೋಬಿಡುತ್ತೆ, ಟಿಲ್ ಡೇಟ್ವರೆಗೂ ಅಂತ ಆಟೋಮೆಟಿಕ್ ಆಗಿ ತಗೋಬಿಡುತ್ತೆ. ಅದಾದ ನಂತರ ಸ್ನೇಹಿತರೆ ಇಲ್ಲಿ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ಫ್ಯಾಚ್ ಡೀಟೇಲ್ಸ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನಿಮ್ಗೆ ಈ ರೀತಿಯಾಗಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬಂದಿರುತ್ತೆ. ಇಲ್ಲಿ ಏನು ಮಾಡಬೇಕಾಗುತ್ತೆ ನೋಡಿ, ಇಲ್ಲಿ ಹೇಮಾವತಿ ಜಲಾಶಯಕ್ಕೆ ಮುಳುಗಡೆ ಅಂತ ಬಂದಿದೆ. ಇಲ್ಲಿ ನೀವು ನೋಡ್ಬೋದು,
ಓನರ್ ಯಾರು ಅಂತ. ಅದಾದ ನಂತರದಲ್ಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡ್ಬೋದು, ಇಲ್ಲಿ V1 ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಆದ ನಂತರ, ಇಷ್ಟೆಲ್ಲ ಹಾಕಿದ ನಂತರದಲ್ಲಿ ನಿಮಗೆ ಇಲ್ಲಿ V1 ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಜಸ್ಟ್ ಫಿನಿಶು, ನಿಮಗೆ ಗೊತ್ತಾಗ್ಬಿಡುತ್ತೋ. ಇಲ್ಲಿ ನಿಮಗೆ ಒಂದು ಪಾಣಿ ಕೂಡ ನೀವು ನೋಡ್ಬೋದು, ಡಿಜಿಟಲ್ ಆಗಿ ಪಾಣಿ ಕೂಡ ಬಂದಿದೆ, ನೀವು ನೋಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಪಾಣಿ ಕೂಡ ಬಂದಿದೆ. ಕಂಪ್ಲೀಟು ಡೀಟೇಲ್ಸು ನೀವು ನೋಡ್ಬೋದು. ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಹೇಮಾವತಿ ಜಲಾಶಯಕ್ಕೆ ಮುಳುಗಡೆ, ಅದಾದ ನಂತರ ವಿಸ್ತೀರ್ಣ ಎಷ್ಟಿದೆ ನೋಡ್ಬೋದು. ಇಲ್ಲಿ ಇದು ನೋಡ್ಬೋದು, ಎಲ್ಲ ಕಂಪ್ಲೀಟು ಡೀಟೇಲ್ಸು ಇಲ್ಲಿ ಬಂದ್ಬಿಟ್ಟಿದೆ ಸ್ನೇಹಿತರೆ. ನೀವು ಯಾವುದನ್ನು ಬೇಕಾದ್ರೆ ನೋಡ್ಬೋದು. ನಿಮಗೆ ಒಂದು ಸರ್ವೆ ನಂಬರ್ ಒಂದು ಇಂಪಾರ್ಟೆಂಟ್ ಬೇಕಿರುತ್ತೆ, ನೋಡಿದ್ರಲ್ವಾ. ಇಷ್ಟು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಕೂಡ ಸ್ನೇಹಿತರೆ, ನೀವು ಈ ಒಂದು ಯಾವುದೋ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಎಷ್ಟು 50-100 ರೂಪಾಯಿನ ಕೊಟ್ಬಿಟ್ಟು ಅಲ್ಲಿ ಒಂದು ಇದನ್ನು ತೆಗ್ಸೋದಕ್ಕೆ ನೀವು ಇಷ್ಟೆಲ್ಲಾನು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾವ್ದು ಬೇಕು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಫಸ್ಟು ಇದು ಚೆಕ್ ಮಾಡ್ಕೊಂಡ ನಂತರದಲ್ಲಿ, ಅದಾದ ನಂತರದಲ್ಲಿ ನೀವು ಹೋಗ್ಬಿಟ್ಟು ಬೇಕಾದ್ರೆ ಅಲ್ಲಿ ಪ್ರಿಂಟ್ಔಟ್ ತೆಗೆಸ್ಕೋಬಹುದು, ಯಾವ್ದು ಬೇಕಿರುತ್ತೆ ಅದು. ಓಕೆ, ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದೇ ರೀತಿಯಾದ ಒಂದು ಹೊಸ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.